ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ, ಶಾಲಾ ಮಕ್ಕಳು ಅರಣ್ಯಾಧಿಕಾರಿಗಳಿಗೆ ಉಚಿತವಾಗಿ ಗಿಡವನ್ನು ನೀಡುವಂತೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರೋದೇನು ಅಂತ ಅಂದರೆ, ಒಂದು ಸಣ್ಣ ಇನ್ಫಾರ್ಮೇಷನ್ನು. ಏನು ಇನ್ಫಾರ್ಮೇಷನ್ ಅಂತಂದರೆ, ನಿಮ್ಮ ಊರಿನ ಅಥವಾ ನಿಮ್ಮ ಊರಿಗೆ ಹೆಚ್ಚುವರಿ ಬಸ್ಸು ನಿಗದಿತ ಸಮಯಕ್ಕೆ ನೀಡುವಂತೆ ಡಿಪೋ ಮ್ಯಾನೇಜರ್ಗೆ ಯಾವ ರೀತಿ ಅರ್ಜಿ ಬರೀಬೇಕು ಅಥವಾ ಪತ್ರ ಬರೀಬೇಕು ಅನ್ನೋದನ್ನು ನಿಮಗೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಆದಷ್ಟು ಗಿಡ ಬೆಳೆಸಿ ಹಾಗೂ ಪರಿಸರ ಉಳಿಸಿ ಅಂತ ಹೇಳ್ತಾ, ಸ್ನೇಹಿತರ ಜೊತೆಗೆ ನೀವೇನಾದರೂ ಹೊಸದಾಗಿ ವರದಾ ಸಂಚಾರಿ 5G5 ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ಮತ್ತು ಈ ಒಂದು ಮತ್ತೆ ಹೇಳಿದಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದ್ರು ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರವಾಸಿ ಸ್ಥಳಗಳಿಗೆ ಯಾವುದೇ ಜಾಗಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಅಥವಾ ಬಾಟಲ್ನ ತೊಗೊಂಡೋಗಿ, ಆದರೆ ರಿಟರ್ನು ನಿಮ್ಮ ಬ್ಯಾಗಲ್ಲಿ ಹಾಕೊಂಡು ಬನ್ನಿ. ಎಲ್ಲಿ ಯಾವುದೇ ರೀತಿ ಫಾರೆಸ್ಟ್ಗಳಲ್ಲಿ ಹಾಕೋಕ್ಕೆ ಹೋಗ್ಬೇಡಿ. ಮತ್ತು ಯಾವುದೇ ದೇವಸ್ಥಾನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ದಯವಿಟ್ಟು ಎಲ್ಲೂ ಪ್ಲಾಸ್ಟಿಕ್ ಅಥವಾ ಬಾಟಲ್ಲು ಯಾವುದೇ ರೀತಿಯ ವೇಸ್ಟೇಜ್ ಐಟಮ್ನ ಎಲ್ಲೂ ಕೂಡ ಹಾಕೋಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಪರಿಸರ ಮುಖ್ಯ ಆಗಿರೋದ್ರಿಂದ ನಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ಅಷ್ಟೇ, ನಾನು ಎಲ್ಲೇ ಹೋದ್ರೂ ಪ್ಲಾಸ್ಟಿಕ್ ಅಥವಾ ಪೇಪರ್ ಎಲ್ಲೋ ಬಿಸಾಕಲೇ ರಿಟರ್ನು ನನ್ನ ಬ್ಯಾಗಲ್ಲಿ ಹಾಕೊಂಡ್ಬಂದು ಡಸ್ಟ್ಬಿನ್ಗೆ ಹಾಕುವಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ತದನಂತರ ಮುಖ್ಯವಾಗಿ ರಾಜಕೀಯ ಅಂತ ನಮ್ಮ ಉಪೇಂದ್ರ ಸರ್ ಸಿಂಪಲಾಗಿ ಹೇಳಿದ್ರೆ, ರಾಜಕೀಯ ಏನು ಅಂದರೆ ಏನು ಅನ್ನೋದನ್ನು ನಮ್ಮ ಉಪೇಂದ್ರ ಸರ್ ಈಸಿಯಾಗಿ ಹೇಳಿದ್ರೆ ನೋಡ್ಕೊಂಬನ್ನಿ. ಅಧಿಕಾರ ಜನರ ಕೈಲಿರೋದೇ ಪ್ರಜಾಕೀಯ. ನೋಡ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಮ್ಮ ಉಪೇಂದ್ರ ಸರ್ ಹೇಳಿದ್ರು ಅಂತ. ನಾನು ನಿಮ್ಮಲ್ಲಿ ಕೇಳ್ಕೊಂಡ್ಬಂದೇನೆ, ನೀವು ಯಾವ ಪಕ್ಷಕ್ಕನ ಸಪೋರ್ಟ್ ಮಾಡಿ, ಆದರೆ ನಮ್ಮ ಒಂದು ಗ್ರಾಮ ಆಗಿರ್ಬೋದು ಅಥವಾ ಒಂದು ತಾಲೂಕು ಆಗಿರ್ಬೋದು ಮತ್ತು ಜಿಲ್ಲೆ ಆಗಿರ್ಬೋದು, ಯಾವುದೇ ರೀತಿಯ ಊರುಗಳಲ್ಲಿ ಒಂದು ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ರಾಜಕೀಯ ಪಕ್ಷ ಮುಂದೆ ಬರಲೇಬೇಕು. ದಯವಿಟ್ಟು ನಾನು ಕೇಳ್ಕೊಳ್ಳೋದಂದರೆ ಸಪೋರ್ಟ್ ಮಾಡಿ. ನನ್ನ ಒಂದು ಬೆಂಬಲ ರಾಜಕೀಯ ಪಕ್ಷಕ್ಕೋಸ್ಕರ ನಾನು ಕೂಡ ಸಪೋರ್ಟ್ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ಜನಗಳಿಗೆ ತಿಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೇ ಆಗಲಿ ಒಂದ್ಸಲಿ ಪ್ಲೇಸ್ಟೋರಲ್ಲಿ ರಾಜಕೀಯ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಆ್ಯಪ್ ಬರುತ್ತೆ. ಆ ಆ್ಯಪಲ್ಲಿ SOP ಅಂದರೆ ಅಲ್ಲಿನ ಒಂದು ರೂಲ್ಸು ಏನೆಲ್ಲ ಇದೆ ನಿಮಗೆ ಕನ್ನಡದಲ್ಲೇ ಶೋ ಅಪ್ ಆಗುತ್ತೆ. ಮತ್ತು ಮೊದಲನೇದಾಗಿ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ನ ಕನ್ನಡ ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ಆದರೆ ಅಲ್ಲಿ ಕೇಳುತ್ತೆ ನಿಮ್ಮ ಊರು ಅಥವಾ ನಿಮ್ಮ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಪ್ರತಿಯೊಂದು ಕೇಳುತ್ತೆ. ಮತ್ತು ನಿಮ್ಮ ಒಂದು ನಂಬರು ಅಥವಾ ನಿಮ್ಮ ಒಂದು ಮೇಲ್ ಅಥವಾ ಫೀಮೇಲು ಎರಡೂ ಕೇಳುತ್ತೆ. ನೀವು ಅದಕ್ಕೆ ಸರಿಯಾದ ರೀತಿಯಿಂದ ಉತ್ತರ ಕೊಟ್ಟಿದ್ದೇ ಆಗಿದ್ದೇ ಆದರೆ ನಿಮಗೆ ಒಂದು ಒಳ್ಳೆಯ ರೀತಿಯಿಂದ ಅಲ್ಲಿನ SOP ಅಂದರೆ ಕರೆಕ್ಟಾಗಿ ಒಂದು 5 ನಿಮಿಷ ಕೂತ್ಕೊಂಡು ಓದಿ ನಿಮಗೆ ಅರ್ಥ ಆಗುತ್ತೆ. ರಾಜಕೀಯ ಅಂದರೆ ಏನು, ರಾಜಕೀಯ ಜನಗಳಿಗೋಸ್ಕರ ಇದೆಯಾ ಇಲ್ಲ ಬೇರೆದಕ್ಕೋಸ್ಕರ ಇದೆಯಾ, ನಿಮಗೆ ಒಂದು ಸಣ್ಣ ರೀತಿಯಲ್ಲಿ ಅರ್ಥ ಆಗುತ್ತೆ. ದಯವಿಟ್ಟು ನಾನು ಕೇಳೋದನ್ನೇ ಕೊನೆಯದಾಗಿ, ದಯವಿಟ್ಟು ರಾಜಕೀಯ ಪಕ್ಷಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಗೊತ್ತಿಲ್ಲದವ್ರಿಗೆ ಅಥವಾ ನೀವಾಗಿರ್ಬೋದು ಅಥವಾ ನಿಮ್ಮ ತಂದೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಪ್ರತಿಯೊಬ್ಬರಿಗೂ ತಿಳಿಸೇಳಿ. ಮತ್ತು ಅದರ ಜೊತೆಗೆ ವಯಸ್ಸಾದಂತಹ ಅಜ್ಜಿ ತಾತಂದ್ರಿಗೆ ದಯವಿಟ್ಟು ಹೇಳಿ, ಅವ್ರಿಗೂ ಅರ್ಥ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಗ್ರಾಮ ಸರಿಯಾದ ರೀತಿಯಿಂದ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಒಳ್ಳೆಯ ಮನಸ್ಸು ಅನ್ನುವಂಥದ್ದು ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಪ್ರಜೆಗೂ ಅಥವಾ ಯಾರು ಓಟ್ ಹಾಕ್ತಾರಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ದಯವಿಟ್ಟು ಆದಷ್ಟು ತಿಳಿಸೋವಂಥ ಪ್ರಯತ್ನ ಮಾಡಿ. ನಾನು ನನ್ನ ಕೈಲಾದಷ್ಟು ಜನರಿಗೆ ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನು ಸಲ ಹೇಳ್ತೀನಿ ನೋಡಿ, ರಾಜಕೀಯ ಪ್ಲೇಸ್ಟೋರ್, ನಿಮ್ಮ ಫೋನಿನ ಪ್ಲೇಸ್ಟೋರ್ನಲ್ಲೇ ಸಿಗುತ್ತೆ. ಒಂದ್ಸಲ ಸರ್ಚ್ ಮಾಡಿ ನೋಡಿ. ಸಿಕ್ಕಾದ್ಮೇಲೆ ಸಿಂಪಲ್ ಅಷ್ಟೇನೇನಿಲ್ಲ, ನಿಮಗೆ ಅಟ್ಲೀಸ್ಟು ನಿಮಗೆ ಲಾಗಿನ್ ಹಾಕಿ ಇಷ್ಟ ಇಲ್ಲ ಅಂದರೂ ಅಲ್ಲಿ ಅದರಲ್ಲಿರೋ SOP ಓದಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ರಾಜಕೀಯ ಅಂದರೆ ಏನು, ಸಿಂಪಲಾಗಿ ಹೇಳಬೇಕಂದ್ರೆ ರಾಜಕೀಯ ಯಾರ ಪಕ್ಷ ಅಂದರೆ ಜನಗಳ ಪಕ್ಷ. ಯಾಕಂದರೆ ಆ ಪಕ್ಷನ ಜನಗಳಾಗಿ ನಾವೇ ಆ ಪಕ್ಷನ ಗೆಲ್ಲಿಸ್ಬೇಕು. ಆದಷ್ಟು ರಾಜಕೀಯನ ಒಂದು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು. ಅದು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರಬೇಕು. ಆ ಒಂದು ಪಕ್ಷ ಬಂದಿದೆ ಆದರೆ ನಮ್ಮ ಒಂದು ಏನಂತಾರೆ, ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ನಮ್ಮ ಒಂದು ಜಿಲ್ಲೆ ಆಗಿರ್ಬೋದು ಅಥವಾ ಒಂದು ತಾಲೂಕು ಆಗಿರ್ಬೋದು ಅಥವಾ ನಮ್ಮ ಒಂದು ಗ್ರಾಮ ಆಗಿರ್ಬೋದು, ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಅನ್ನುವಂತಹ ಕೆಲಸ ನಿಜವಾಗ್ಲೂ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನಿಮಗೆ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಅಂದರೆ
ಒಂದು ಸಾರಿ ಆ ಪಕ್ಷದ ಮೇಲೆ ನಂಬಿಕೆ ಇಡಿ. ಯಾಕಂದರೆ ಯಾವುದ್ಯಾವುದೋ ಪಕ್ಷಕ್ಕೆಲ್ಲ ಒಂದೊಂದು ಚಾನ್ಸ್ ಕೊಟ್ಟಿದ್ದೀನಿ ನಾವೆಲ್ಲರೂ. ಇದಕ್ಕೆ ಒಂದ್ಸಲಿ ಚಾನ್ಸ್ ಕೊಟ್ಟರೆ ತಪ್ಪೇನಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ದೆ, ನಿಮ್ಮ ಊರಿಗೆ ಬಸ್ಸನ್ನು ಹೆಚ್ಚುವರಿ ಹಾಗೂ ನಿಗದಿತ ಸಮಯಕ್ಕೆ ಬಸ್ಸು ನೀಡುವಂತೆ ಡಿಪೋ ಮ್ಯಾನೇಜರ್ಗೆ ಯಾವ ರೀತಿ ಅರ್ಜಿ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ನೋಡ್ಕೊಂಬನ್ನಿ. ನಮ್ಮ ಊರಿಗೆ ಹೆಚ್ಚುವರಿ ಬಸ್ಗಳನ್ನು ಹಾಗೂ ನಿಗದಿತ ಸಮಯಕ್ಕೆ ಬಸ್ ಬಿಡುವಂತೆ ಡಿಪೋ ಮ್ಯಾನೇಜರ್ ಅವರಿಗೆ ಮನವಿ ಪತ್ರ. ಇವರಿಂದ ಗ್ರಾಮಸ್ಥರು, ನಿಮ್ಮ ಊರಿನ ಹೆಸರು, ತಾಲೂಕು ಯಾವುದು, ಜಿಲ್ಲೆ ಯಾವುದು, ಇವರಿಗೆ ಡಿಪೋ ಮ್ಯಾನೇಜರ್ ತಾಲೂಕು ಯಾವುದು, ಜಿಲ್ಲೆ ಯಾವುದು. ಮಾನ್ಯರೇ, ವಿಷಯ: ಹೆಚ್ಚುವರಿ ಬಸ್ಗಳನ್ನು ಹಾಗೂ ನಿಗದಿತ ಸಮಯದಲ್ಲಿ ಬಸ್ ಬಿಡುವಂತೆ ಮನವಿ. ನಮ್ಮ ಊರಿಗೆ ಗಡಿನಾಡ ಮೂಲೆಯ ಕುಗ್ರಾಮದಿಂದ ಕೂಡಿದ ಪ್ರದೇಶವೆಂದು ತಮಗೆ ತಿಳಿದಿದೆ. ತಾಲೂಕು ಕೇಂದ್ರದಿಂದ ನಿಮ್ಮ ಊರಿನ ಹೆಸರು. ನಮ್ಮ ಊರಿಗೆ ಕೇವಲ ಒಂದು ಬಸ್ ಮುಂಜಾನೆ ಹಾಗೂ ಸಂಜೆ ಬರುತ್ತಿದೆ ಎಂಬುದು ನಿಮಗೆ ತಿಳಿದಿದೆ. ಅಲ್ಲದೆ ಅದು ಸಹ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಅದೆಷ್ಟೋ ಬಾರಿ ಬಾರದೇ ಇರುವುದು ಇದೆ. ಆದುದರಿಂದ ನಮಗೆ ತೀವ್ರ ತೊಂದರೆಯಾಗಿದೆ. ತಾವು ಈ ಭಾಗದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಹಾಗೂ ಅವು ಸಮಯಕ್ಕೆ ಸರಿಯಾಗಿ ಓಡಾಡುವಂತೆ ಈ ಊರಿನ ಗ್ರಾಮಸ್ಥರಾದ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಊರಿನ ಗ್ರಾಮಸ್ಥರು. ಇದರ ಜೊತೆಗೆ ಸಹಿ ಕೂಡ ಊರಿನ ಜನತೆ ಯಾರ್ಯಾರು ಕೊಡ್ತಾ ಇದ್ದಾರೆ ಎಲ್ಲರದ್ದು ಕೂಡ ಸಿಗ್ನೇಚರ್ ಮಾಡಿ ಕೊಡಬೇಕು. ನೋಡ್ರಲ್ಲ ಸ್ನೇಹಿತರೆ, ಯಾವ ರೀತಿ ಡಿಪೋ ಮ್ಯಾನೇಜರ್ಗೆ ನಿಮ್ಮ ಊರಿಗೆ ಬಸ್ ನೀಡುವಂತೆ ಯಾವ ರೀತಿ ಅರ್ಜಿ ಕೊಡಬೇಕು ಅಥವಾ ಪತ್ರ ಬರೀಬೇಕು ಅನ್ನೋದನ್ನು ನೋಡಿದ್ರಲ್ಲ. ನಾನು ಕೊನೆಯದಾಗಿ ಕೇಳ್ತಾ ಇರೋದೇ, ದಯವಿಟ್ಟು ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಿ. ಇದೇ ರೀತಿ ಮಾಡಿದ್ದೇ ಆದರೆ ನಮ್ಮ ಒಂದು ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು ಅಥವಾ ಜಿಲ್ಲೆ ಆಗಿರ್ಬೋದು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಬರುತ್ತೆ ಮತ್ತು ಈ ಪಕ್ಷ ಬೆಳೀತಾ ಹೋಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಂದು ಸಣ್ಣ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.